ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತು ನೋಡಿ ಯಾರು ಬಂದಿದ್ದಾರೆ, ಇಶಾನಿ. ಸೊ ಗಾಯ್ಸ್, ಇವತ್ತು ಬೆಳಗ್ಗೆ ಮನೇಲಿ ತಿಂಡಿ ಬಿಸಿಬೇಳೆ ಬಾತ್ ಮಾಡಿದ್ವಿ. ಸೊ ಬೇಗ ಬೇಗ ತಿನ್ಕೊಂಡು ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡು ಬೇಗ ಬೇಗ ತಿಂದೆ. ಹಾಗೆ ಅಪ್ಪ ಅಮ್ಮ ಇದ್ದೆ ಅಂತ ಕೆಲ್ಸಕ್ಕೆ ಹೋದ್ರು. ಸೊ ಇವಳು ಮಾತು ಕೇಳಿ ಇವಾಗ ಏನು ಅಂತಾಳೆ ಅಂತ ಹೇಳಿ. ಹೋಗಿ ಸ್ನಾನ ಮಾಡ್ಕೊಬಾ, ಎಡೆ ಹೋಗೋಣ. ಓಕೆ, ಸ್ನಾನ ಮಾಡಲ್ಲ ಹಂಗಂದ್ರೆ ಎಂತ ಮಾಡಿದ್ಯಾ? ವಾರ ಮಾಡಿದ್ಯಾ? ವಾರ ಮಾಡಿದ್ರೆ ಸ್ನಾನ ಮಾಡಲ್ವಾ? ಏನು ವಾರ ಮಾಡಿದ್ಯಾ? ವಾರ ಮಾಡಿದ್ಯಾ ಮಂಗ. ಸೊ ಆಮೇಲೆ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಶನಿನೂ ಸ್ವಲ್ಪ ಹೆಲ್ಪ್ ಮಾಡಿದ್ವಿ, ಬೇಡ ಅಂದರೂ ಕೇಳಿಲ್ಲ. ಅದಕ್ಕೆ ನಾನು ಸುಮ್ಮನೆ ಇದ್ದೆ. ಹಾಗೆ ಎಲ್ಲ ಕೆಲಸನ ಪಟ ಪಟ ಮಾಡ್ಕೊಳ್ತಾ ಇದ್ದೆ. ಸೊ ಇವಳು ಜಾಲರಿಯಿಂದ ಏನೋ ಕಿತಾಪತಿ ಮಾಡ್ತಾಯಿದ್ಲು. ಅಂದ್ಕೊತಾ ಇದ್ದೆ ಇವಳೇನೋ ಮಾಡ್ಕೋತಾಳೆ ಅಂತ ಹೇಳ್ಕೊಂಡು. ಸೊ ಅಷ್ಟರಲ್ಲೇ ಬಂದಳು. ನಾನು ಹಿಂಗೆ ಬಂದು ನಿಂತ್ಕೊಂಡ್ಳು. ಏನಾಯಿತು ಸುಮ್ಮನೆ ನಿಂತ್ಕೊಂಡಾಳೇನೋ. ಆಮೇಲೆ ನೋಡಿದ್ರೆ ಸಿಕ್ಕಾಕೊಂಡು ಕಿವಿಗೆ ಅಂತ ಹೇಳ್ತಾ ಇದ್ದಾಳೆ. ಸುಸ್ತಾಯ್ತು ಗೊತ್ತಾ? ಕೈಯೆಲ್ಲ ನೋವ್ತಿದೆ. ರೆಸ್ಟ್ ಮಾಡಿದ್ರೆ ಯಾರು ಮಾಡ್ತಾರೆ? ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಊಟ ಮಾಡಿ ಇವಾಗ ಜಸ್ಟ್ ಬಂದು ಕೂತ್ಕೊಂಡಿದ್ದೀನಿ ನೋಡಿ. ಅಷ್ಟು ಕಿಚನ್ ರೂಮು ಹಿಡ್ದು ಹಾಲ್ ಹಿಡ್ದು ಎಲ್ಲದೂ ಕ್ಲೀನ್ ಮಾಡಿದ್ದೀನಿ. ಫುಲ್ಲು ಸುಸ್ತಾಗೋಗಿದೆ ನನಗಂತೂ. ಮತ್ತು ಇವಾಗ ಹೊರಗೆ ಬೇರೆ ಹೋಗಬೇಕು, ಕೆಲಸ ಇದೆ, ಸ್ವಲ್ಪ ಸಾಮಾನುಗಳು ತರಬೇಕು, ಅವೆಲ್ಲ ತೊಗೊಬರ್ಬೇಕು. ಈಗ ಹೋಗಿ ದೇವಸ್ಥಾನಕ್ಕೆ ಸುತ್ತ ಹೋಗಬೇಕು. ಬೆಳಗ್ಗೆನೇ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಎಲ್ಲ ಕೆಲಸ ಮುಗಿದ್ರೆ ಟೈಮ್ ಆಗೋಯಿತು. ಸೊ ಹೋಗೋಕ್ಕೆ ಆಗಿಲ್ಲ. ಸೊ ಈಗ ಹಬ್ಬ ಬಂತು ಅಂದಮೇಲೆ ಎಲ್ಲರ ಮನೆಯಲ್ಲೂ ಮನೆ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತೆ, ಹೌದಾ? ಮನೆ ಕ್ಲೀನಿಂಗ್ ಇದ್ದೇ ಇರುತ್ತೆ. ನಾಳೆ ಅಮ್ಮಂಗೆ ರಜೆ ಇತ್ತು ಸಂಡೇ, ಆದರೂ ಬಿಕಾಸ್ ಇವತ್ತೇ ನಾನು ಮಾಡಿದೆ ಅರ್ಧಕ್ಕದ ಅಷ್ಟು. ಬಿಕಾಸ್ ಅವರಿಗೂ ನಾಳೆ ಅಂದರೆ ಸಂಡೇ ಒಂದಿನ ಆದರೂ ಫ್ರೀ ಆಗಿರಬೇಕು ಅಂತ ಅನಿಸಿರುತ್ತೆ ಅಂತೇಳಿ ನಾನು ಮಾಡಿದೆ.
ಸೊ ನಮ್ಮಮ್ಮ ಈ ವಿಡಿಯೋ ನೋಡೋಕೆ ಫುಲ್ ಖುಷಿಯಾಗಿರ್ತಿರ್ತಾಳೆ ಇವಾಗ. ಸೊ ಗೈಸ್ ಈಗ ನೀವು ಶುರು ಮಾಡ್ಕೊಳ್ಳಿ ಮನೆ ಕ್ಲೀನಿಂಗ್ನ. ಹಬ್ಬ ಬಂತಲ್ವ, ಎಲ್ಲ ಮನೆ ಕ್ಲೀನ್ ಆಗಿರಬೇಕು ಅಂಥೇಳಿ. ಸೊ ನಮ್ಮ ಮನೇಲೂ ಪೂಜೆ ಇದೆ, ಸೊ ಅದಕ್ಕೋಸ್ಕರ ಮೇನಾಗಿ ನಾವು ಫುಲ್ ಮನೆ ಕ್ಲೀನ್ ಮಾಡ್ತಾ ಇರೋದು. ಸೊ ಈಗ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಅಂತ ಮಾಡೋದನ್ನ ಮರಿಬೇಡಿ. ಸೊ ಗೈಸ್ ಇವಾಗ ಸಿಗೋಣ ನೆಕ್ಸ್ಟ್ ವಿಡಿಯೋ. ಬಾಯ್.